ರಕ್ತದಾನ ಪ್ರಯೋಜನಗಳು ಮತ್ತು ಸುರಕ್ಷತೆ. ಬ್ಲಡ್ ಡೊನೇಷನ್ ಬೆನಿಫಿಟ್ಸ್ ಆ್ಯಂಡ್ ಸೇಫ್ಟಿ. ಇಂದು ನರೇಶ್ ಅವರ ಆಪರೇಷನ್ ಇದೆ ಮತ್ತು ಅವರಿಗೆ 3-4 ಬಾಟಲಿ ರಕ್ತವನ್ನು ನೀಡಬೇಕಾಗಿದೆ. ರಕ್ತದಾನಿಯ ಶರೀರದಿಂದ ತೆಗೆದ ರಕ್ತವನ್ನು ನೇರವಾಗಿ ರೋಗಿಯ ಶರೀರಕ್ಕೆ ಹಾಕುವ ದೃಶ್ಯವನ್ನು ನೀವು ಹಳೆಯ ಫಿಲ್ಮ್ಗಳಲ್ಲಿ ನೋಡಿರಬಹುದು. ಆದರೆ ವಾಸ್ತವದಲ್ಲಿ ಹಾಗೆ ನಡೆಯುವುದಿಲ್ಲ. ಅಂದರೆ ಅಸಲಿಯಲ್ಲಿ ರಕ್ತದಾನ ಹೇಗೆ ಆಗುತ್ತದೆ? ಅದರಿಂದ ಆಗುವ ಲಾಭವೇನು? ನಿಮಗೆ ಎಂದಾದರೂ ರಕ್ತದ ಅವಶ್ಯಕತೆ ಬಂದರೆ ಆಗ ಏನು ಮಾಡಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನೋಡಲು ನಮ್ಮೆಲ್ಲರ ರಕ್ತವು ಒಂದೇ ಎಂಬಂತೆ ಕೆಂಪು ಬಣ್ಣದ್ದಾಗಿರುತ್ತದೆ. ಆದರೆ ನಿಜವಾಗಿಯೂ ಇದು ಒಂದೇ ರೀತಿ ಇರುವುದಿಲ್ಲ. ನಮ್ಮೆಲ್ಲರ ರಕ್ತವನ್ನು ರಕ್ತದ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಮುಖ್ಯವಾಗಿ 4 ಪ್ರಕಾರದ ರಕ್ತದ ಗುಂಪುಗಳಿವೆ: ಎ, ಬಿ, ಎಬಿ ಮತ್ತು ಓ. ಬಿ ಪಾಸಿಟಿವ್, ಎಬಿ ನೆಗೆಟಿವ್. ಸಾಮಾನ್ಯವಾಗಿ ಬ್ಲಡ್ ಗ್ರೂಪ್ ಅನ್ನು ನೀವು ಹೀಗೆ ಕೇಳಿರುತ್ತೀರಿ. ಆದರೆ ಈ ಪಾಸಿಟಿವ್ ಅಥವಾ ನೆಗೆಟಿವ್ನ ಅರ್ಥವೇನು? ಇದನ್ನು RH ಫ್ಯಾಕ್ಟರ್ನಿಂದ ನಿರ್ಧರಿಸಲಾಗುತ್ತದೆ. ಕೆಲವು ಜನರ ಕೆಂಪು ರಕ್ತ ಕಣಗಳಲ್ಲಿ RH ಫ್ಯಾಕ್ಟರ್ ಎಂಬ ಈ ಆಂಟಿಜನ್ ಕಂಡುಬರುತ್ತದೆ. RH ಇದ್ದರೆ ಆಗ RH ಪಾಸಿಟಿವ್ ಮತ್ತು ಇಲ್ಲದಿದ್ದರೆ RH ನೆಗೆಟಿವ್ ಎಂದು ಹೇಳಲಾಗುತ್ತದೆ. ಈ ರೀತಿ O ಪಾಸಿಟಿವ್, O ನೆಗೆಟಿವ್, A ಪಾಸಿಟಿವ್, A ನೆಗೆಟಿವ್, B ಪಾಸಿಟಿವ್, B ನೆಗೆಟಿವ್, AB ಪಾಸಿಟಿವ್ ಮತ್ತು AB ನೆಗೆಟಿವ್ ಮುಖ್ಯ ಬ್ಲಡ್ ಗ್ರೂಪ್ ಆಗಿರುತ್ತವೆ. ಇದಲ್ಲದೆ ಬಾಂಬೆ ಬ್ಲಡ್ ಗ್ರೂಪ್ ಎಂಬ ಅಪರೂಪದ ಬ್ಲಡ್ ಗ್ರೂಪ್ ಕೂಡ ಇದೆ. ಇದು ತುಂಬಾ ಕಡಿಮೆ ಜನರಲ್ಲಿ ಕಂಡುಬರುತ್ತದೆ. ನಿಮಗೆ ನಿಮ್ಮ ಬ್ಲಡ್ ಗ್ರೂಪ್ ಬಗ್ಗೆ ಗೊತ್ತಿದೆಯೇ? ಬ್ಲಡ್ ಗ್ರೂಪ್ ಅಂದರೆ ರಕ್ತದ ಗುಂಪಿನ ಬಗ್ಗೆ ಮತ್ತಷ್ಟು ತಿಳಿದುಕೊಳ್ಳಲು ನಮ್ಮ ವಿಡಿಯೋ ನೋಡಿ. ರಕ್ತದ ಗುಂಪು. ರಕ್ತದ ಗುಂಪಿನ ಸರಿಯಾದ ಹೊಂದಾಣಿಕೆಯು ಜೀವಗಳನ್ನು ಉಳಿಸಬಹುದು. ತಪ್ಪು ಹೊಂದಾಣಿಕೆಯಾದರೆ ಈ ಸ್ಥಿತಿಯಲ್ಲಿ ಶರೀರವು ರಕ್ತವನ್ನು ತಿರಸ್ಕರಿಸಬಹುದು. ಓ ನೆಗೆಟಿವ್ ಅನ್ನು ಸಾರ್ವತ್ರಿಕ ದಾನಿ, ಯೂನಿವರ್ಸಲ್ ಡೋನಾರ್, ಅಂದರೆ ಯಾವುದೇ ರಕ್ತದ ಗುಂಪನ್ನು ಹೊಂದಿರುವ ವ್ಯಕ್ತಿಗೆ ಸುರಕ್ಷಿತವಾಗಿ ನೀಡಬಹುದು. ಮತ್ತು ಎಬಿ ಪಾಸಿಟಿವ್ ಅನ್ನು ಸಾರ್ವತ್ರಿಕ ಸ್ವೀಕರಿಸುವವರು, ಯೂನಿವರ್ಸಲ್ ರೆಸಿಪಿಯಂಟ್, ಏಕೆಂದರೆ ಅವರು ಯಾವುದೇ ರಕ್ತದ ಗುಂಪಿನ ರಕ್ತವನ್ನು ಸ್ವೀಕರಿಸಬಹುದು. ಎಮರ್ಜೆನ್ಸಿ ಸ್ಥಿತಿಯಲ್ಲಿ ಓ ನೆಗೆಟಿವ್ ರಕ್ತವು ಮೊದಲು ಕೆಲಸಕ್ಕೆ ಬರುತ್ತದೆ. ಆದ್ದರಿಂದ ಇದನ್ನು ಜೀವರಕ್ಷಕ ಎಂದು ಕರೆಯಲಾಗುತ್ತದೆ. ನರೇಶ್ ಅವರ ಬ್ಲಡ್ ಗ್ರೂಪ್ ಓ ಪಾಸಿಟಿವ್ ಆಗಿದೆ. ಇವರಿಗೆ ಯಾವ ರಕ್ತದ ಗುಂಪಿನ ರಕ್ತವನ್ನು ಹಾಕಬಹುದು ಎಂದು ನೀವು ಹೇಳುವಿರಾ? ನಿಮಗೆ ಯಾವಾಗಲಾದರೂ ರಕ್ತದ ಅವಶ್ಯಕತೆ ಬಂದರೆ ಆಗ ನೀವು ಹಾಸ್ಪಿಟಲ್ಗೆ ಸೇರಿರುವ ಅಥವಾ ನಿಮ್ಮ ಮನೆಯ ಹತ್ತಿರ ಇರುವ ಯಾವುದೇ ಬ್ಲಡ್ ಬ್ಯಾಂಕ್ ಅನ್ನು ಸಂಪರ್ಕಿಸಿ. ಬ್ಲಡ್ ಬ್ಯಾಂಕ್ನಿಂದ ನೀವು ರಕ್ತವನ್ನು ಖರೀದಿಸಲು ಸಾಧ್ಯವಿಲ್ಲ. ಅದರ ಬದಲು ನೀವು ರಕ್ತದಾನ ಮಾಡಿ ಅದನ್ನು ರೀಪ್ಲೇಸ್ ಮಾಡಬಹುದು. ಇದರಿಂದ ನರೇಶ್ ಅವರ ಮನೆಯವರು 3-4 ರಕ್ತದಾನಿಗಳನ್ನು ಹುಡುಕಿದರು ಮತ್ತು ಅವರ ರಕ್ತದಾನದ ಬದಲು ಬ್ಲಡ್ ಬ್ಯಾಂಕ್ನಿಂದ ಓ ಪಾಸಿಟಿವ್ ಬ್ಲಡ್ ಗ್ರೂಪ್ನ 3-4 ಬಾಟಲ್ ರಕ್ತವನ್ನು ತೆಗೆದುಕೊಂಡರು. ರಕ್ತದಾನವು ಮುಖ್ಯವಾಗಿ 2 ರೀತಿಯಲ್ಲಿರುತ್ತದೆ: ಪೂರ್ಣ ರಕ್ತದಾನ, ಹೋಲ್ ಬ್ಲಡ್ ಡೊನೇಷನ್, ಮತ್ತು ಘಟಕ ರಕ್ತದಾನ, ಕಾಂಪೊನೆಂಟ್ ಡೊನೇಷನ್. ಪೂರ್ಣ ರಕ್ತದಾನ, ಹೋಲ್ ಬ್ಲಡ್ ಡೊನೇಷನ್, ಇದು ನಿಮ್ಮ ರಕ್ತವನ್ನು, ಅಂದರೆ ಎಲ್ಲ ಘಟಕ ಕೋಶಗಳೊಂದಿಗೆ ತೆಗೆದುಕೊಳ್ಳುವ ಅತ್ಯಂತ ಸಾಮಾನ್ಯ ಮತ್ತು ಸರಳ ವಿಧಾನವಾಗಿದೆ. ನಂತರ ಅವಶ್ಯಕತೆ ಇರುವವರಿಗೆ ಇದನ್ನು ಕೊಡಲಾಗುತ್ತದೆ. ಅಗತ್ಯವಿದ್ದಾಗ ದಾನ ಮಾಡಿದ ರಕ್ತದಿಂದ ಕೇವಲ ಪ್ಲಾಸ್ಮಾ, ಪ್ಲೇಟ್ಲೆಟ್ಗಳು ಅಥವಾ ಕೆಂಪು ಜೀವಕೋಶಗಳನ್ನು ಮಾತ್ರ ತೆಗೆಯಲಾಗುತ್ತದೆ. ಘಟಕ ರಕ್ತದಾನ ಅಂದರೆ ಕಾಂಪೊನೆಂಟ್ ಡೊನೇಷನ್, ಅಂದರೆ ಇದರಲ್ಲಿ ಪ್ಲಾಸ್ಮಾ, ಪ್ಲೇಟ್ಲೆಟ್ಗಳು ಅಥವಾ ಕೆಂಪು ಜೀವಕೋಶಗಳನ್ನು ಮಾತ್ರ ಮಷೀನ್ಗಳ ಮೂಲಕ ಶರೀರದಿಂದ ಹೊರತೆಗೆಯಲಾಗುತ್ತದೆ. ಈ ರೀತಿಯ ರಕ್ತದಾನದಿಂದ ನೀವು 3 ಜನರ ಜೀವಗಳನ್ನು ಉಳಿಸಬಹುದು. 1 ದಾನ, 3 ಜೀವಗಳು. ರಕ್ತದಾನದ ಪ್ರಕ್ರಿಯೆಯು ಸುಲಭ, ಸುರಕ್ಷಿತ ಮತ್ತು ನೋವುರಹಿತವಾಗಿದೆ.
ಸಂಪೂರ್ಣ ಪ್ರಕ್ರಿಯೆಯು ಕೇವಲ 30ರಿಂದ 35 ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ. ನೀವು 18ರಿಂದ 65 ವರ್ಷ ವಯಸ್ಸಿನವರಾಗಿದ್ದರೆ 45 ಕೆಜಿಗಿಂತ ಹೆಚ್ಚು ತೂಕ ಮತ್ತು ಆರೋಗ್ಯವಂತರಾಗಿದ್ದರೆ ನೀವು ರಕ್ತದಾನ ಮಾಡಬಹುದು. ಏನಾದರೂ ಹಿಮೋಗ್ಲೋಬಿನ್ ಸ್ತರ ಮತ್ತು ಆರೋಗ್ಯವು ಉತ್ತಮವಾಗಿದ್ದರೆ ಮಹಿಳೆಯರೂ ಕೂಡ ರಕ್ತದಾನ ಮಾಡಬಹುದು. ರಕ್ತದಾನದಿಂದ ದೌರ್ಬಲ್ಯ ಉಂಟಾಗುತ್ತದೆ ಎಂದು ಅನೇಕ ಜನರು ಭಾವಿಸುತ್ತಾರೆ. ಆದರೆ ಇದು ಸಂಪೂರ್ಣವಾಗಿ ತಪ್ಪು ವಿಚಾರವಾಗಿದೆ. ನಮ್ಮ ಶರೀರದಲ್ಲಿ 5ರಿಂದ 6 ಲೀಟರ್ ರಕ್ತವಿರುತ್ತದೆ. ಒಂದು ಸಾಮಾನ್ಯ ರಕ್ತದಾನದಲ್ಲಿ ಕೇವಲ 350ರಿಂದ 475 ಮಿಲಿಲೀಟರ್ನಷ್ಟು ರಕ್ತವನ್ನು ತೆಗೆದುಕೊಳ್ಳಲಾಗುತ್ತದೆ. ನಮ್ಮ ಶರೀರವು ಕೆಲವೇ ದಿನಗಳಲ್ಲಿ ಇಷ್ಟು ಪ್ರಮಾಣದ ರಕ್ತವನ್ನು ಪುನಃ ಉತ್ಪಾದಿಸಿಕೊಳ್ಳುತ್ತದೆ. ರಕ್ತದಾನ ಮಾಡುವ ಮೊದಲು ಕೆಲವು ವಿಷಯಗಳನ್ನು ನೆನಪಿನಲ್ಲಿಡಬೇಕು. ಸಾಕಷ್ಟು ನಿದ್ರೆ ಮಾಡಿ, ಚೆನ್ನಾಗಿ ತಿನ್ನಿರಿ ಮತ್ತು ನೀರು ಕುಡಿಯಿರಿ. ರಕ್ತದಾನದ ನಂತರ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಮತ್ತು ಸಾಕಷ್ಟು ನೀರು ಕುಡಿಯಿರಿ. ಇದರಿಂದ ನಿಮ್ಮ ದೇಹ ಪುನಃ ಚೇತನಗೊಳ್ಳುತ್ತದೆ. ಪ್ರತಿ ವರ್ಷ ಲಕ್ಷಾಂತರ ಜನರಿಗೆ ರಕ್ತದ ಅವಶ್ಯಕತೆ ಇರುತ್ತದೆ. ನೀವು 18 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದು ಆರೋಗ್ಯವಂತರಾಗಿದ್ದರೆ ನೀವು ರಕ್ತದಾನ ಮಾಡಬಹುದು. ನೀವು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದರೆ ಈ ಸಮಯದಲ್ಲಿ ನೀವು ರಕ್ತದಾನ ಮಾಡಲು ಆಗುವುದಿಲ್ಲ. ಆದರೆ ನೀವು ಇತರರಿಗೆ ಸ್ಫೂರ್ತಿ ನೀಡಬಹುದು ಮತ್ತು ನಿಮ್ಮ ಸುತ್ತಲಿನ ರಕ್ತದಾನ ಶಿಬಿರದ ಮಾಹಿತಿಯನ್ನು ಹಂಚಿಕೊಳ್ಳಬಹುದು. ನೆನಪಿಡಿ, ರಕ್ತದಾನ ಎಂದರೆ ಜೀವದಾನ.